ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಗುಳ್ಳದ ಸುಕ್ಕ ಅಥವಾ ಕೊಂಕಣಿಯಲ್ಲಿ ಗುಳ್ಳ ಸಗಳ ಹೇಳ್ತಾರೆ. ಇದಕ್ಕೆ ಬೇಕಾದದ್ದು ಗುಳ್ಳ, ನುಗ್ಗೆ ಮತ್ತು ನೀರುಳ್ಳಿ ತಗೊಂಡಿದ್ದೇನೆ. ಗುಳ್ಳವನ್ನು ನೋಡಿ ಈ ಥರ ಕಟ್ ಮಾಡಬೇಕು. ಗುಳ್ಳವನ್ನು ಅರ್ಧ ಗಂಟೆ ನೆನೆ ಹಾಕಬೇಕು. ಈ ಅಂಶ ಎಲ್ಲ ಹೋಗ್ತದೆ. ನುಗ್ಗೆ ಸಹ ಕಟ್ ಮಾಡಿದ್ದೇನೆ ನೋಡಿ, ಈ ಥರ ಕಟ್ ಮಾಡಿದ್ದೇನೆ. ಒಂದೇ ನುಗ್ಗೆ ಇತ್ತು. ನೀರುಳ್ಳಿ ಕಟ್ ಮಾಡ್ತಾ ಇದ್ದೇನೆ ಪದಾರ್ಥಕ್ಕೆ ಬೇಕಾಗಿ. ಈ ಬಾಣಲೆಯಲ್ಲಿ ಗುಳ್ಳ ಮತ್ತು ನುಗ್ಗೆ ಮತ್ತು ನೀರುಳ್ಳಿ ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ. ಅದಕ್ಕೆ ಹಳದಿ ಹುಡಿ ಹಾಕಿದ್ದೇನೆ. ಉಪ್ಪು ಸೇರಿಸಿದ್ದೇನೆ. ಇನ್ನೊಂದು ಕಾವಲಿಯಲ್ಲಿ ಎಣ್ಣೆ ಹಾಕಿ 4-5 ಕಾಳು ಮೆಂತ್ಯ, ಸ್ವಲ್ಪ ಕೊತ್ತಂಬರಿ ನೋಡಿ, 1 ಚಮಚದಷ್ಟು ಕೊತ್ತಂಬರಿ, ಮೂರ್ನಾಲ್ಕು ಮೆಣಸು, ಮಳೆಗಾಲದಿಂದ ನಮಗೆ ನೀರಿಲ್ಲದು ಒಂದು ತೆಂಗಿನಕಾಯಿ ತೋಟದಲ್ಲಿ ಬೀಳ್ತದೆ. ನಾನು ಇದನ್ನು ತುರಿತಾ ಇದ್ದೇನೆ ನೋಡಿ. ಇದು ತುರಿಬೇಕು. ಅದಕ್ಕೆ ಉಳಿದ ಎಲ್ಲ ಮಸಾಲೆಗಳನ್ನೆಲ್ಲ ಗ್ರೈಂಡ್ ಮಾಡಿ ಇದು ಮಸಾಲೆ ಹಾಕಬೇಕು. ಎಲ್ಲ ರೆಡಿಯಾಗಿದೆ ನೋಡಿ. ಕುದಿ ಬರ್ತಾ ಉಂಟು. ಒಗ್ಗರಣೆಗೆ ನೀರುಳ್ಳಿಯನ್ನು ತೆಗೆದಿದ್ದೇನೆ. ಈ ಬಾಣಲೆಗೆ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಫ್ರೈ ಆಗ್ತಾ ಉಂಟು ನೋಡಿ. ಎಣ್ಣೆ ಪಶೆ ಉಳಿತದೆ ಹೇಳಿ ನಾನು ಅದಕ್ಕೆ ಮಸಾಲೆ ಹಾಕಿದ್ದೇನೆ. ಕುದಿ ಬರಬೇಕು. ವೈಟ್ ರೈಸಿಗೆ ಮತ್ತು ದೋಸೆಗೆಲ್ಲ ಒಳ್ಳೆ ಆಗ್ತದೆ.